ಶಿವಮೊಗ್ಗ ತಾವರಕೊಪ್ಪ ಮೃಗಾಲಯದಲ್ಲಿ ಅನಿಮಲ್ಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಹೋಗಿ ನಮ್ಮ ಸಮೀಕ್ಷಾ ರೆಡ್ಡಿ ಅವರು ನಿಧನರಾಗಿದ್ದಾರೆ. ಪ್ರಾಣಿಯ ದಾಳಿಯಿಂದ ಬಹಳ ಅತ್ಯಂತ ನೋವಿನ ಸಂಗತಿ ಆಗಿದೆ, ಅತ್ಯಂತ ದುಃಖದ ಸಂಗತಿ ಆಗಿದೆ. ಈ ಸಮಯದಲ್ಲಿ ಸರ್ಕಾರ ಪರಿವಾರ ಜೊತೆಯಲ್ಲಿದೆ. ಅವರ ನೋವಿನಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಲಿಕ್ಕೆ ನಾನು ಇವತ್ತು ಬಂದಿದ್ದೇನೆ. ಅವರ ತಂದೆ ತಾಯಿಗಳಿಗೆ ಭೇಟಿಯಾಗಿದ್ದೇನೆ. ಧ್ರುವ ರೆಡ್ಡಿಯವರು ಮತ್ತು ಶೈಲಜಾ ರೆಡ್ಡಿಯವರು ಭಾಳ ದುಃಖದಲ್ಲಿದ್ದಾರೆ. ಈ ಕುಟುಂಬ ಯಾವತ್ತಿಗೂ ರಾಜ್ಯದ ಒಂದು ಏಳಿಗೆಗಾಗಿ ಭಾಳಷ್ಟು ಅವರು ಸರ್ಕಾರಿ ನೌಕರರಾಗಿ ಸೇವೆ ಮಾಡಿದ್ದಾರೆ. ತಂದೆಯವರು ಈ 99 ವರ್ಷದ ವಯಸ್ಸಿನಲ್ಲಿಯೂ ಸಹಿತ ಸರ್ಕಾರದ ಬಗ್ಗೆ, ಜನರ ಬಗ್ಗೆ ಅತ್ಯಂತ ಕಳಕಳಿಯನ್ನು ಇಟ್ಟುಕೊಂಡಿದ್ದಾರೆ. ಇವತ್ತು ಈ ಒಂದು ಪರಿವಾರಕ್ಕೆ ಈ ರೀತಿಯಲ್ಲಿ ನೋವು ಕೊಡುವಂಥದ್ದು ಇದು ಭಾಳ ಅನ್ಯಾಯದ ಒಂದು ಪರಮಾವಧಿ ಅಂತ ಹೇಳಿ ನಾನು ತಿಳಿದುಕೊಂಡಿದ್ದೇನೆ. ಎಲ್ಲ ನೋವಿನಲ್ಲಿದ್ದರೂ ಅವರು ನಮಗೆ ಭಾಳಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಏನು ಸಮೀಕ್ಷಾ ರೆಡ್ಡಿ ಅವರಿಗೆ ಏನು ಪ್ರಾಣಿಗಳ ಬಗ್ಗೆ ಎಷ್ಟೊಂದು ಕಳಕಳಿ ಇತ್ತು ಆ ಒಬ್ಬ ಅಧಿಕಾರಿಗೆ ಅಂತ ಹೇಳಿದರೆ ನನಗೆ ಆಶ್ಚರ್ಯ ಆಗ್ತದೆ. ಚಿರತೆ ಇವತ್ತು ಅದಕ್ಕೆ ಚಿಕಿತ್ಸೆ ಕೊಡುವಂಥ ಸಂದರ್ಭದಲ್ಲಿ, ಗಾಯಗಳಾಗಿದ್ದಂಥ ಸಂದರ್ಭದಲ್ಲಿ ಸಮೀಕ್ಷಾ ರೆಡ್ಡಿ ವೈಯಕ್ತಿಕವಾಗಿ ಹೋಗಿ ಇವತ್ತು ಕಳಕಳಿಯನ್ನು ಇಟ್ಕೊಂಡು ಚಿರತೆಗೆ ಚಿಕಿತ್ಸೆ ಕೊಟ್ಟಂಥದ್ದು ಆ ಭಾಗದ ಜನ ಇವತ್ತಿಗೂ ನೆನಪಿಸ್ಕೊಳ್ತಾರೆ. ಅತ್ಯಂತ ಉತ್ಸಾಹದಿಂದ, ಹುಮ್ಮಸ್ಸಿನಿಂದ ಸೇವೆಯನ್ನು ಮಾಡಿದ್ದಾರೆ. ಒಂದು ಪ್ರಾಣಿಗೆ ಚಿಕಿತ್ಸೆ ಕೊಡಲಿಕ್ಕೆ ಹೋಗಿದ್ದಾರೆ. ಈ ಒಂದು ದುರಂತ ಆಗಿದೆ, ಹುತಾತ್ಮರಾಗಿದ್ದಾರೆ. ಇವತ್ತದು ಸುಮ್ಮನೆ ಹೋಗೋದಿಲ್ಲ. ಈ ರೀತಿಯ ಘಟನಾವಳಿಗಳು ಯಾವುದೇ ರೀತಿಯಲ್ಲಿ ಆಗಬಾರ್ದು. ಮಹಿಳೆಯರಿಗೆ ಅಲ್ಲಿ ರಕ್ಷಣೆ, ಸುರಕ್ಷತೆ ಕೊಡಬೇಕು ಅನ್ನೋಂಥದ್ದು ನನ್ನ ಗಮನಕ್ಕೆ ಬಂದ ತಕ್ಷಣ ಬೆಳಗ್ಗೆನೇ ಒಂದು ಹಿರಿಯ ಅಧಿಕಾರಿಗಳ ಸಭೆ ಕರೆದು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಿದ್ದೇನೆ. ತನಿಖಾ ವರದಿನೂ ಬರ್ತದೆ. ನಮ್ಮ ವೆಟರ್ನರಿಯನ್ಸ್ ಕಡೆಯಿಂದನೂ ಭಾಳಷ್ಟು ವಿಷಯಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ವೆಟರ್ನರಿಯನ್ಸೇ ಒಂದು ಕೇಡರ್ಗೆ ಎಷ್ಟು ನಮಗೆ ಅವಶ್ಯಕತೆ ಇರುವಂಥ ವೈದ್ಯರ ನೇಮಕಾತಿ ಮಾಡಿಕೊಳ್ಬೇಕು. ಇವತ್ತು ಬೇರೆ ಡಿಪಾರ್ಟ್ಮೆಂಟಿಂದ ನಿಯೋಜನೆ ಆದರೆ ಸರಿ ಹೋಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳುವಂಥ ಕೆಲಸ ನಮ್ಮ ಇಲಾಖೆ ಮಾಡ್ತದೆ. ಅವರ ಸ್ಮರಣೆಗಾಗಿ ಅಲ್ಲಿ ಏನಾದರೂ ಒಂದು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಒಂದಷ್ಟು ಅಲ್ಲಿನ ಅಧಿಕಾರಿಗಳು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಆ ರೀತಿಯಲ್ಲಿ ಯಾರಾದರೂ ಹೇಳಿಕೆ ಕೊಡುವಂಥದ್ದು ಸರಿಯಲ್ಲ. ಆ ಹೇಳಿಕೆ ಇಲಾಖೆ ಹೇಳಿಕೆ ಅಲ್ಲ. ಅದನ್ನು ಖಂಡಿಸ್ತೇನೆ. ಮತ್ತು ಆ ರೀತಿ ಹೇಳಿಕೆ ಕೊಡದ ರೀತಿಯಲ್ಲಿ ಅವರಿಗೆ ಸೂಚನೆಯನ್ನು ಕೊಡ್ತೇವೆ. ಅದೇ ರೀತಿಯಲ್ಲಿ ಮುಂದುವರೆದರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ನೋಡಿ, ನಾವು ಪರಿಹಾರ 30 ಲಕ್ಷ ಕೊಡಬೇಕು ಅಂತ ಚೆಕ್ಕನ್ನು ತೆಗೆದುಕೊಂಡು ಬಂದಿದ್ದೇವೆ. ಅವ್ರ ಪರಿವಾರದವರು ಈ ಪರಿಹಾರ ನೀವು ಅವರ ಸ್ಮರಣಾರ್ಥ ಏನು ಮಾಡಬೇಕಂತೀರಿ ಅದಕ್ಕೆ ಉಪಯೋಗ ಮಾಡಿಕೊಳ್ಳಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ಅವರ ಸ್ಮರಣಾರ್ಥವಾಗಿ ಏನು ಕಾರ್ಯಕ್ರಮ ಮಾಡ್ತೇವೆ, ಏನು ಇವತ್ತು ತೀರ್ಮಾನ ಮಾಡ್ತೇವೆ, ಅದನ್ನು ಉಪಯೋಗ ಮಾಡಿಕೊಳ್ತೇವೆ. ನ್ಯಾಷನಲ್ ಪಾರ್ಕ್ ಅಲ್ಲಿ ಆನೆಗೆ ಹೆಸರು ಇಡಬೇಕು ಅನ್ನೋ ಚರ್ಚೆ ಮಾಡಿ ಅದನ್ನು ಅಂತಿಮ ತೀರ್ಮಾನ